ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ಯಪ್ಪ, ನಾನು ಮತ್ತು ಭೈರವ ಇವಾಗ ಕನ್ಯಾಕುಮಾರಿಯಿಂದ ಕೇಪ್ವರೆಗೆ ನಮ್ಮ ಸೈಕಲ್ ಪ್ರಯಾಣನ ಮಾಡ್ತಾಯಿದ್ದೀವಿ. ಭೈರವ ನೇಪಾಳವರೆಗೂ ಬರ್ತಾನೆ, ಆಮೇಲೆ ವಾಪಸ್ ಹೋಗ್ತಾನೆ. ಸದ್ಯಕ್ಕೆ ನಾವು ಗುಜರಾತಲ್ಲಿದ್ದೀವಿ. ಸಿಗಾಕೊಂಬಿಟ್ಟಿದ್ದೀವಿ. ಯಾವ ಲೆವೆಲಿಗೆ ಸಿಗಾಕೊಂಬಿಟ್ಟಿದ್ದೀವಿ ಅಂತಂದರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಲಾರಿಗಳು ಬಂದರೂ ಸಿಗಾಕತ್ತವೆ. ಆ ಥರದೊಂದು ಕೆಟ್ಟ ರಸ್ತೆಯಲ್ಲಿ ಸಿಗಾಕೊಂಡಿದ್ದೀವಿ. ಗುಜರಾತಲ್ಲಿರೋ ಬಹುತೇಕ ರಸ್ತೆಗಳೆಲ್ಲ ಹಿಂಗೆ ಇದಾವೆ. ಫುಲ್ ಕೆಟ್ಟ ಕೆರೆ ಹೋಗಿದ್ದಾವೆ, ಸ್ವಲ್ಪನೂ ಸರಿ ಇಲ್ಲ. ಸೊ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈಗ ನಾವು ಬಿಳಿ ಮರುಭೂಮಿ ಕಡೆ ಹೋಗ್ತಿದ್ದೀವಿ. ಇದಕ್ಕೆ ಸಫೇದ್ ರಣ್ ಅಂತ ಕರೀತಾರೆ. ಮಸ್ತ್ ಇರುತ್ತೆ ಅಲ್ಲಿ ಸಫೇದ್ ರಣ್. ನಿನ್ನೆ ಒಂದು ಒಳ್ಳೆ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ನ ದಾಟ್ಕೊಂಡು ಬಂದ್ವಿ. ಸೊ ಬೆಳಗ್ಗೆಯಿಂದ ಸೈಕಲ್ ತುಳಿತಾ ಇದ್ದೀನಿ. ಹಾಜಿಪುರ ದರ್ಗಾದಲ್ಲಿ ಉಳ್ಕೊಂಡಿದ್ವಿ. ಬೆಳಗ್ಗೆನೂ ತಿಂಡಿ ತಿಂದಿಲ್ಲ, ಹೊಟ್ಟೆ ಸಾಯಂಗಾಗ್ಬಿಟ್ಟಿದೆ. ಇನ್ನೊಂದು 10 ಕಿಲೋಮೀಟ್ರ್ ಹೋದರೆ ಸ್ವಲ್ಪ ತಿನ್ನೋಕ್ಕೆ ಏನಾರು ಸಿಗುತ್ತಂತೆ. ಭೈರವ ಆವಾಗಲೇ ತಿನ್ಕೊಂಡ, ನಾನೊಬ್ಬ ತಿನ್ನೋದು ಬಾಕಿ ಇದೆ. ಸೊ ಇದೇ ಥರ ಇದೆ ರಸ್ತೆ ಎಲ್ಲ ನೋಡ್ತಾ ಇರ್ಬೋದು ಯಾವ ಲೆವೆಲಿಗೆ ಹಳ್ಳ ಇಡ್ಸೋರೆ ಅಂತ. ಸಿಗೋಣ, ಮುಂದೆ ಹೋಗೋಣ. ವ್ಲಾಗ್ ಫುಲ್ ಮಸ್ತ್ ಇರುತ್ತೆ. ಸಖತ್ ಹೊಟ್ಟೆ ಹಸಿತಿದೆ. ಲೆಟ್ಸ್ ಸಿ. ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಬರೀ ಮರುಭೂಮಿನೇ ಕಾಣುತ್ತೆ. ಇಲ್ಲಿ ಯಾರೂ ಇರೋಲ್ಲ. ಬೇಸಿಗೆ ಟೈಮಲ್ಲಿ ಇನ್ನೂ ಸಖತ್ ಕಷ್ಟ ಆಗುತ್ತೆ. ಇಲ್ಲಿ ನಾವು ಸೈಕಲ್ ಹೊಡಿಯೋಕ್ಕೂ ಆಗೋಲ್ಲ, ಅಷ್ಟೊಂದು ಸೆಕೆ ಇರುತ್ತೆ. ಚಳಿಗಾಲದಲ್ಲಿ ಪರವಾಗಿಲ್ಲ, ಸೈಕಲೆಲ್ಲ ಹೊಡಿಬೋದು. ಮಳೆಗಾಲದಲ್ಲಿ ಇದೆಲ್ಲ ನೀರು ತುಂಬ್ಕೊಂಡಿರುತ್ತೆ. ಸೊ ಅದೊಂಥರ ವಿಶೇಷವಾದಂತಹ ಲ್ಯಾಂಡ್ಸ್ಕೇಪ್. ಈ ರೀತಿಯ ವೈವಿಧ್ಯಮಯ ಭೂಮಿ ಭಾರತದಲ್ಲಿದೆ. ಬೊಲಿವಿಯಾದಲ್ಲೂ ಇದೇ ಥರ ಇದೆ. ಆದರೆ ಅದ್ರ ಮೇಲ್ಗಡೆ ಯಾವಾಗಲೂ ಉಪ್ಪಿರುತ್ತೆ. ಮಳೆಗಾಲದಲ್ಲಿ ನೀರಿರುತ್ತೆ, ಬೇಸಿಗೆ ಕಾಲದಲ್ಲಿ ಚಳಿಗಾಲದಲ್ಲೂ ಉಪ್ಪಿರುತ್ತೆ ಬೊಲಿವಿಯಾದಲ್ಲಿ. ನಂಗೆ ಯಾವಾಗಲೂ ಅದೊಂದು ಆಸೆ, ಬೊಲಿವಿಯಾಗೆ ಹೋಗಬೇಕು, ಅಲ್ಲಿರೋ ಸಾಲ್ಟ್ ಪ್ಲೇನ್ಸ್ ಮೇಲೆ ಸೈಕಲ್ ರೈಡ್ ಮಾಡಬೇಕು ಅಂತ. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇಂಡಿಯಾ ಬಿಟ್ಟು ಆಚೆ ಹೋಗೋದು ಕಷ್ಟ ಆಗುತ್ತೆ. ಸ್ವಲ್ಪ ಜಾಸ್ತಿ ವೀಡಿಯೋನ ಶೇರ್ ಮಾಡ್ತಾ ಹೋಗಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಗೊತ್ತಾಗೋ ಥರ. ಸೊ ದಟ್ ನನ್ನ ವೀಡಿಯೋಸ್ ಜಾಸ್ತಿ ರೀಚ್ ಆಗುತ್ತೆ, ಜಾಸ್ತಿ ಕಾಸು ಬರುತ್ತೆ, ನಾನು ಇನ್ನೂ ಜಾಸ್ತಿ ಟ್ರಾವೆಲ್ ಮಾಡ್ಬೋದು. ಇಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಹಂಗಾಗಿ ಒಂದು 2-3 ಅಂಗಡಿ ಆಗ ಇಲ್ಲಿ. ಸೈಡಿಗೆ ಹೋಗ್ರ ಅಲ್ಲಿ ನೋಡೋಣ ಏನಾರು ತಿನ್ನಕ್ಕೆ ಸಿಗುತ್ತಾ ಇಲ್ಲಿ ಅಂತ. ಎಲ್ಲ ಕಡೆ ಬರೀ ಟೀ ಅಷ್ಟೇ ಬೋರ್ಡ್ ಹಾಕೋರಲ್ಲ ಮರೆ. ಬೇರೆ ಏನಾರು ಮಡಗಿದ್ರೆ ನಿಜವಲ್ಲ ದೇವರು. ಇವಾಗ ಸದ್ಯಕ್ಕೆ ನಂಗೆ ಇವರು ಟೀ ಸೆಂಟ್ರ್ ಅಂತ ಹಾಕೋರು. ಇಲ್ಲಿ ಯಾವುದೋ ಬಿರಿಯಾನಿ ಹೋಟ್ಲಿದೆ. भैया खाने के लिए कुछ है? खाने के लिए कुछ है? है? आप बोलो तो बना दो। क्या बना दे? क्या चाहिए आपको? नहीं आप इधर क्या बना दे उसमें मैं चूज़ कर. नॉन वेज बना दे. ठीक है, मैं नॉन वेज खाता हूँ. हाँ. ऑर्डर दे तो अंडा होगा. अंडा होगा. कितना रुपये होता है अंडा का? अंडा चावल बनाना टाइम लगेगा, 1 घंटा लग जाएगा. वो आगे कुछ आगे मिल जाएगा. ठीक है, मैं आगे देख लेता हूँ. ಇಲ್ಲ ಇರಲೇ ಅಣ್ಣಂದು ಗಾಡಿ ಊಷ್ಟಾಗಿ ಹೋಗೈತೆ. ಓಡೆ ಮರೆ ಅವಡೆ. ಇವಾಗ ಸ್ವಲ್ಪ ರೋಡ್ ಸಖತ್ತಾಗಿ ಮಾಡೋರೆ.
ಇದನ್ನು ಎಲ್ಲಿವರೆಗೂ ಮಾಡೋರೋ ಗೊತ್ತಿಲ್ಲ. ನಮ್ಗೆ ಮುಂದೆ ಟೆಂಟ್ ಸಿಟಿ ಕಾಣುತ್ತೆ, ಅಲ್ಲೇ ರಣೋತ್ಸವಕ್ಕೆ ಟೆಂಟ್ ಸಿಟಿ ಎಲ್ಲ ರೆಡಿ ಮಾಡೋರೆ. ನೋಡೋಣ, ರಣೋತ್ಸವದಲ್ಲಿ ಟೆಂಟ್ ಸಿಟಿನಲ್ಲಿ ಏನಾದರೂ ಅವಕಾಶ ಇದ್ದರೆ ಅಲ್ಲೇ ಉಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಇಲ್ಲ ಅಂತಂದರೆ ಇಲ್ಲಿ ವೈಟ್ ರನ್ಗೆ ಎಂಟ್ರಿ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ವೈಟ್ ರನ್ ಎಂಟ್ರಿ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ನಾನು ಕಾವಡ ಕಡೆಗೆ ಹೋಗ್ತೀನಿ. ಈ ಪ್ರಯಾಣದಲ್ಲಿ ನಿಮ್ಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು sudarshansancheri.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀಯಾಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಇದು ನೋಡ್ರಿ ಟೆಂಟ್ ಸಿಟಿ ಹೊಸ್ದಾಗಿ ಮಾಡಿರ್ತಾರೆ. ಟೆಂಟ್ ಸಿಟಿನ ಪ್ರತಿ ವರ್ಷ ಕಿತ್ತಾಕ್ತಾರೆ, ಹೊಸ್ದಾಗಿ ಮಾಡ್ತಾರೆ. ಈ ವರ್ಷನೂ ಮಾಡೋರೆ. ಇದು ಗುಜರಾತ್ ಟೂರಿಸಮ್ ಕಡೆಯಿಂದ ಮಾಡೋವಂಥದ್ದು. ಇಲ್ಲಿಂದ ಒಳಕ್ಕೆ ಹೋದ್ರೆ ನಮ್ಗೆ ಊರು ಸಿಗುತ್ತೆ. ಆ ಊರಲ್ಲಾಗ ಏನಾರು ತಿನ್ಕೊಂಬರ್ತೀನಿ. ಇಲ್ಲಿದೆ ಗುರು ಒಂದು ಹೋಟ್ಲು. ಯಾರು ನಾಯಿ ಹೊಡೆಯೋಕೆ ಕೋಲಿಲ್ಲ ಇಲ್ಲಿ. खाने का मिलेगा? एक थाली कितना? एक थाली 199 रुपये. मतलब 199. ठीक है, एक थाली देना. ठीक है, देना भाई एक थाली. इधर बैठता हूँ, कुत्ते को अंदर लो. हाँ ठीक है, मैं इधर ही बैठता हूँ. ठीक है, आप थाली लगा लो सर. नहीं इधर. हाँ खत्म लगा के दे दे. ಓ ಎಷ್ಟು ಬೇಕಾದ್ರೂ ತಿನ್ಬೋದು. 199 ರೂಪಾಯಿ. ಅಜ್ಜಿ ಫುಲ್ಲು ತಿಂದು ಖಾಲಿ ಮಾಡ್ಬಿಡ್ತೀನಿ ಇವಾಗ. ಹೊಟ್ಟೆ ಹಸ್ಕೊಂಡು ಸಾಯಂಗಾಗೈತೆ. ಗುರು ಜಿಲೇಬಿ ಬಿಸಿ ಮಾಡಿಕೊಟ್ಟವನೇ. ಮೈಕ್ರೋವನ್ನ ಬಿಸಿ ಮಾಡಿಕೊಟ್ಟವನು ಜಿಲೇಬಿನ. ಏನು ಹೇಳ್ಬೇಕು ಗುರು. ನಾವಿವಾಗ ನಮ್ಮ ಪ್ರಯಾಣನ ವೈಟ್ ರನ್ ಕಡೆ ಮುಂದುವರಿಸ್ತಾ ಇದ್ದೀವಿ. ಇಲ್ಲಿ ವೈಟ್ ರನ್ ಅಂತ ಒಂದು ಪ್ಲೇಸ್ ಇರುತ್ತೆ. ಹೋಗಲೇಪಿ. ಸೊ ಅಲ್ಲಿ ಪೊಲೀಸರು ನಮ್ಮ ಗಾಡಿ ಬಿಡ್ತಾರಲ್ವ, ಅದೇ ತಲೆನೋವು ಇವಾಗ. ಐ ಹೋಪ್ ನಮ್ಮ ಗಾಡಿಗಳನ್ನೆಲ್ಲ ಬಿಡ್ತಾರೆ, ಚೆಕ್ ಮಾಡಿಬಿಡ್ತಾರೆ ಅನಿಸುತ್ತೆ. ಅಣ್ಣ ನಂದು ಚೆಕ್ ಮಾಡ್ತೀಯ ಅಣ್ಣ? ನಂದೇನು ಚೆಕ್ ಮಾಡೋದು, ಹೊಡಿತಾ ಇರೋದೆ. ನಮ್ಮ ಗಾಡಿಯಲ್ಲಿ ಬರೀ ಬಸ್ ಅಷ್ಟೇ ಬಿಡ್ತಾರ. ಒಳಗಿನ ಮಟ್ಟ ಗಾಡಿ ಬಿಡ್ಬೇಕು ಆ್ಯಕ್ಚುಲಿ. ನೋಡೋಣ ಏನು ಮಾಡ್ತಾರೆ ಅಂತ. ಒಳಗಿನ ಮಟ್ಟ ಗಾಡಿ ಬಿಟ್ಟಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಇಲ್ಲಿ ಬಿಟ್ಟಿಲ್ಲ ಅಂದರೆ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ವೈಟ್ ರನ್ನು ಲಾಸ್ಟ್ ಟೈಮ್ ಹೋಗಿದ್ದೆ ಅಲ್ಲಿಗೆ. ಇಲ್ಲಿಗೇನು ಅಲ್ಲೇ ಬಸ್ ಇರುತ್ತೆ. ಗಾಡಿ ಬಿಡಲಿಲ್ಲ ಅಂದರೆ ತಿರುಗಿಸ್ತಾ ಇರೋದೆ ವಾಪಸ್ಸು. ಓಪನ್ ಸಂಜೆ 6 ಗಂಟೆ ಮಟ್ಟ ಕ್ಲೋಸಿಂಗು. ಬೈ ಹೆಂಗೆ ಹೋಯ್ತಾ ಇರೋದು? ನಮ್ಮದೇನು ಯಾರು ಕೇಳ್ತಾ ಇಲ್ಲ. ಓಹೋ, इंग्लिश. अच्छा, you talk English, you speak English, sorry. Yes, yes. Bhairava, no, sit. Train dog. Yes, trained dog. Where are you from? I'm from Karnataka. Karnataka. Yes. All India. Oh no, I'm traveling from Kanyakumari to South Africa. Kanyakumari to South Africa. Yes, yes. भाई बंदा से जाएगा. So can I go now? Show me ID. White. ID. ಗುರು ಅವ್ರ ಭಾಷೆ ಮಾತಾಡಿಲ್ಲ ಅಂದರೆ ಇದನ್ನೆಲ್ಲ ಕೇಳ್ತಾರೆ. ಅವ್ರ ಭಾಷೆ ಮಾತಾಡಿದ್ರೆ ಎಸ್ ಎಸ್ ಮೈ ಆಧಾರ್ ಕಾರ್ಡ್. It's you. Yeah, it's me. It's captured in 2024. No, 2014. 14. Good name? Sudarshana. Yeah, thank you.
ವೆಲ್ಕಮ್ ಟು ವೈಟ್ ಡೆಸರ್ಟ್ ಡೋರ್ಡೋ ಅಂತ ಬೋರ್ಡ್ ಹಾಕೋರೆ. ಇಲ್ಲಿಂದ BOP 50 ಕಿಲೋಮೀಟ್ರ್ ಇದೆ. ಅಂದರೆ BOP ಅಂದರೆ ಬಾರ್ಡರ್ ಔಟ್ಪೋಸ್ಟ್ ಅಂತ. ಅಂದರೆ ಬಾರ್ಡರಲ್ಲಿ ಎಲ್ಲ ಕಡೆಯೂ BOPಗಳನ್ನ ಹಾಕಿರ್ತಾರೆ. ಆ ಬಾರ್ಡರ್ ಔಟ್ಪೋಸ್ಟ್ ಇಂದ ಆಚೆ ಹೋದರೆ ಹೊಡೆದಾಕ್ತಾರೆ, ಅಥವಾ ಆಚೆ ಕಡೆ ಯಾರು ಈಚೆ ಕಡೆ ಬಂದರೆ ಹೊಡೆದಾಕ್ತಾರೆ. ಸೊ ಆ ಥರ ಬಾರ್ಡರ್ ಔಟ್ಪೋಸ್ಟ್ಗಳು ನಮಗೆ ಜಾಸ್ತಿ ಸಿಗುತ್ತೆ. ನೋಡಿ, ಇನ್ನೊಂದು ಏನಂದರೆ, ನಾವು ಅವ್ರದ್ದೇ ಭಾಷೆ ಮಾತಾಡಿದ್ರೆ ಮಾತ್ರ ನಮ್ಮನ್ನು ಈಸಿಯಾಗಿ ಹೋಗೋದಕ್ಕೆ ಬಿಡ್ತಾರೆ. ಇದು ಆ್ಯಕ್ಚುಲಿ ಅಂದರೆ ನೋಡಿ, ನಾನು 6 ಭಾಷೆಗಳನ್ನ ಮಾತಾಡ್ತೀನಿ. ಆದರೆ ನಾನು ಅವ್ರ ಭಾಷೆ ಮಾತಾಡಿಲ್ಲ ಅಂತ ಡಿಸ್ಕ್ರಿಮಿನೇಟ್ ಮಾಡೋದಿದೆಯಲ್ಲ, ಎಲ್ಲರದ್ದು ಐ ಡಿ ಈ ಥರ ಚೆಕ್ ಮಾಡಲ್ಲ. ಯಾರಾದರೂ ಅವ್ರ ಭಾಷೆ ಮಾತಾಡಿಲ್ಲ ಅಂದರೆ ಮಾತ್ರ ಅವರು ಐ ಡಿಗಳನ್ನ ಚೆಕ್ ಮಾಡ್ತಾರೆ. ಸೊ ಅವ್ರ ಪ್ರಕಾರ ಭಾರತ ದೇಶದವರಾದರೆ ಕಂಪಲ್ಸರಿ ಹಿಂದಿ ಮಾತಾಡಲೇಬೇಕು ಅಂತ. ಸೊ ದಿಸ್ ಈಸ್ ಕಾಲ್ಡ್ ಹಿಂದಿ ಇಂಪೀರಿಯಲಿಸಮ್. ಸೊ ನೋಡೋಣ ಈ ಹಿಂದಿ ಇಂಪೀರಿಯಲಿಸಮ್ ಇನ್ನು ಎಷ್ಟು ವರ್ಷ ಮುಂದುವರಿಯುತ್ತೆ ಅಂತ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಎಲ್ಲೇ ಹೋದರೂ ಕಮ್ಯುನಿಕೇಷನ್ ಆಗಿ ಅಫಿಷಿಯಲ್ ಆಗಿ ನೀವು ಇಂಗ್ಲೀಷ್ನೇ ಆಯ್ಕೆ ಮಾಡ್ಕೊಳ್ಳಿ. ಅಂದರೆ ಅವ್ರ ಜೊತೆ ಮಾತಾಡೋದಕ್ಕೆ ತುಂಬ ಜನ ಬಂದಿಲ್ಲ ದಾದ ಅಂತ ಹೇಳ್ಬೋದು ಕಾಮೆಂಟ್ ಸೆಕ್ಷನಲ್ಲಿ. ಇಂಗ್ಲೀಷು ಬ್ರಿಟಿಷರು ಭಾಷೆ, ಗುಲಾಮ್ಗಿರಿ ಹಾಗೆ ಹಂಗೆ ಅಂತ. ನೋಡಿ, ಪ್ರತಿಯೊಂದು ಭಾಷೆನೂ ನಮ್ಮ ನಡುವೆ ಇರೋದಕ್ಕೆ ಅದರದ್ದೇ ಆದ ಕಾರಣಗಳಿರುತ್ತೆ. ನಾವು ಹಿಂದಿ ಬಳಕೆ ಮಾಡಿದ್ರೆ ನಮಗೆ ಆಗೋ ಲಾಭಕ್ಕಿಂತ ನಾವು ಇಂಗ್ಲೀಷ್ ಬಳಕೆ ಮಾಡಿದ್ರೆ ನಮಗೆ ಆಗೋ ಲಾಭಗಳೇ ಹೆಚ್ಚು. ನಾವು ಇಂಗ್ಲೀಷ್ ಕಲಿತ್ರೆ ಅಟ್ಲೀಸ್ಟ್ ನಮಗೆ ಬೇರೆ ದೇಶದಲ್ಲಿ ಕೆಲಸ ಸಿಗುತ್ತೆ. ಹಿಂದಿ ಕಲಿತ್ರೆ UP ಬಿಹಾರ್ಗೆ ಹೋಗ್ಬಿಟ್ಟು ಪಾನಿಪುರಿ ಮಾಡಬೇಕಾಗುತ್ತೆ. ಸೊ ಇದು ನಿಮ್ಮ ತಲೆದಿರಬೇಕು. ಇದ್ರ ಬಗ್ಗೆ ಒಂದು ವಿಸ್ತೃತವಾಗಿ ವೀಡಿಯೋ ಮಾಡಿ ಹಾಕ್ತೀನಿ, ಏನು ಹಿಂದಿ ಏರಿಕೆ ಅಂದರೆ ಅಂತ. ಸೊ ಸದ್ಯಕ್ಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಡಿ, ನಾವು ಮುಂದಕ್ಕೆ ಹೋಗೋಣ. ಮಸ್ತ್ ಇರುತ್ತೆ. ಯಾರಾದರೂ ನೀವು ಬಸ್ಸಲ್ಲಿ ಬಂದರೆ ನಿಮಗೆ ಈ ಥರ ಲೋಕಲ್ ಬಸ್ಗಳಿರುತ್ತೆ. ಅದು ವೈಟ್ ಡೆಸರ್ಟಿಂದ ವಾಪಸ್ ಮೇನ್ ಗೇಟಿಂದ ವೈಟ್ ಡೆಸರ್ಟ್ಗೆ ಹಾಕುತ್ತೆ. ಇವೇ ಬಸ್ಗಳು. ಇನ್ನು ಹಾಗೆ ಮಸ್ತ್ ಗಾಡಿಗಳು ಓಡಾಡ್ತಿರುತ್ತೆ ಇಲ್ಲಿ. ಸಂಜೆ 6 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ. 6 ಗಂಟೆ ಒಳಗಡೆ ನೀವು ಬರಬೇಕು. ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಅಕ್ಕಪಕ್ಕ ಹೆಂಗಿದೆ ಅಂತ. ಕಾಣಿಸ್ತಿದ್ದಲ್ಲ, ಫುಲ್ಲು ಮರುಭೂಮಿ. ಅದು ಮುಂದೆ ಹೋದರೆ ವೈಟ್ ಡೆಸರ್ಟ್ ಫುಲ್ಲು ಉಪ್ಪಿರುತ್ತೆ. ಅದ್ರ ಮೇಲೆ ನಡಿಬೇಕು ನೀವು. ಮಸ್ತ್ ಮಜಾ ಕೊಡುತ್ತೆ. ನಮ್ಮ ಸೈಕಲನ್ನು ಬಿಟ್ಬಿಡ್ಲಪ್ಪ ಒಳಗೆ. ಇಲ್ಲೇ ಪಾರ್ಕಿಂಗ್ ಅನಿಸುತ್ತೆ. ಇಲ್ಲಿಂದ ಆಚೆಗೆ ನಡ್ಕೊಂಡು ಹೋಗ್ಬೇಕು ಅನಿಸುತ್ತೆ. ಅಂದರೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಈ ಬಿಡುವೈ ಕರ್ನಾಟಕದಿಂದ ಬಂದೀನಿ ಹೋಯ್ತೀನಿ ಅಂತ. ನೋಡೋಣ ಏನಂತಾರೆ ಅಂತ. ನಮಸ್ಕಾರ. ಒಳಗೆ ಬಿಟ್ರು. ಇಲ್ಲಿ ಡ್ಯಾನ್ಸ್ ಗಿನ್ಸ್ ಮಾಡ್ತವ್ರೆ. ನನಗೆ ವೈಟ್ ರನ್ ಮೇಲೆ ಹೊಡಿಯೋಕ್ಕೆ ಬಿಟ್ಬಿಟ್ರೆ ಸಾಕು ಸೈಕಲ್ನ. ಒಂದಿಷ್ಟು ವೀಡಿಯೋ ಮಾಡ್ಕೊಂಬಿಡ್ತೀನಿ. ಇನ್ನೂ ಫುಲ್ ವೈಟ್ ರನ್ ಆಗಿಲ್ಲ, ನೀರಿದೆ. ನೀವು ಬರೋರಲ್ಲ ಡಿಸೆಂಬರಲ್ಲಿ ಬನ್ನಿ. ನನ್ನ ವೀಡಿಯೋ ಅಪ್ಲೋಡ್ ಆಗೋದಕ್ಕೆ ಡಿಸೆಂಬರ್ ಆಗಿರುತ್ತೆ. ನಿಮಗೆ ನೀರು ಕಾಣಿಸ್ತಿರ್ಬೋದು. ಇಲ್ಲಿಂದು ಫುಲ್ಲು ಮರುಭೂಮಿ, ಬೆಳ್ಳಗಾಗಿಲ್ಲ. ಮರುಭೂಮಿನಲ್ಲಿ ಜಾಸ್ತಿ ನೀರೇ ತುಂಬ್ಕೊಂಡಿದೆ. ಆ ನೀರೆಲ್ಲ ಆವಿ ಆದಮೇಲೆ ಬೆಳಗಾಗುತ್ತೆ. ಅದಿನ್ನು ಯಾವಾಗ ಬೆಳಗಾಗುತ್ತೋ ಗೊತ್ತಿಲ್ಲ. ಇನ್ನೊಂದು 10-15 ದಿವಸ ಬೇಕು ಇದೆಲ್ಲ ನೀರು ಆವಿ ಆಗಬೇಕು ಅಂದರೆ. ಜನ ಸಾಗರ. ನಾನು ಲಾಸ್ಟ್ ಟೈಮ್ ಬಂದಾಗಲೇ ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದಿದ್ದೆ ನಾನು. ಈ ಸಲ ಸ್ವಲ್ಪ ಬೇಗ ಬಂದೆ ಅನಿಸುತ್ತೆ. ನಾನು ಸ್ವಲ್ಪ ಲೇಟಾಗಿ ಬರ್ಬೇಕು ಆ್ಯಕ್ಚುಲಿ. ಅವಾಗ ಮಸ್ತ್ ಇರುತ್ತೆ. ಎಲ್ಲರೂ ಹೋಗಿ ಒಂದೇ ಒಂದು ಕ್ಲಿಪ್ ಎತ್ಕೊಂಡ್ಬಿಡ್ತೀನಿ ಅಷ್ಟೇ. ಇಲ್ಲಿ ಅಣ್ಣ ಹಾಡು ಹೇಳ್ತವ್ರೆ. ಹೇಳ್ರ सजन जी आए अल्लाह चलड़े आए रोलाए मुख याद सजन जी आहे जल जी जल जी जल जी जल जी जलड़े मुझ माया मुख चलड़े आए रोलाए भाई लड़ी मुझ माया मुख चलड़े आए रोलाए चलड़ो पंहिंजो कोई भले ॾिजा मूंखे पाए अलावा गोलियां चलड़ो पंहिंजो कोई भले ॾिजा मूंखे पाए लड़ी मुंहिंजी मां मूंखे छलड़े आय रुनाई जी जलड़ी मुंहिंजी मां मूंखे छलड़े आय रुनाई
आयर लाए मुखे याद सजन जी आए अलावा छलड़े आयर लाए मुखे याद सजन जी आहे जल्दी 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 जलड़ी मुझे माया मुखे छलड़े आयर लाए हो आय लड़ी मुझे माया मुखे छलड़े आयर लाए ನೀವು ಇಲ್ಲೇನು ನೋಡ್ತಿದ್ದೀರಾ, ಈ ನೀರೆಲ್ಲ ಫುಲ್ ಬೆಳ್ಳಗೆ ಮರುಭೂಮಿ ಅಂದರೆ ಬೆಳ್ಳಗೆ ಉಪ್ಪಾಗಿರುತ್ತೆ. ಅದು ನೀವು ನೋಡಬೇಕು ಅಂದರೆ ಇನ್ನೊಂದು 25 ದಿವಸ ಬಿಟ್ಕೊಂಬರ್ಬೇಕು. ಇವಾಗ ಫುಲ್ ನೀರು ತುಂಬ್ಕೊಂಡಿದೆ. ಈ ವರ್ಷ ಸ್ವಲ್ಪ ಲೇಟಾಗಿ ಮಳೆ ಬಂದಿದೆ, ಹಾಗಾಗಿ ಇಲ್ಲಿನೂ ನೀರು ತುಂಬ್ಕೊಂಡಿದೆ. ಅಷ್ಟೊಂದು ಮಜಾ ಇಲ್ಲ ನೋಡೋಕ್ಕೆ. ಈ ಥರ ನಿಮ್ಮನ್ನು ಅದ್ರ ಮೇಲೆ ಕರ್ಕೊಂಡು ಹೋಗ್ತಾರೆ. ಫುಲ್ ಬೆಳ್ಳಗಿರುತ್ತೆ ಉಪ್ಪು, ಅದ್ರ ಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಒಂಟೆ ಮೇಲೆ, ಕುದುರೆ ಮೇಲೆ. ಇವಾಗ ಇನ್ನೂ ಶುರು ಆಗಿಲ್ಲ ಅದು, ಅಂದರೆ ಇವ್ರು ಕರ್ಕೊಂಡು ಹೋಗ್ತಾರೆ ಸರಿ, ಬಟ್ ಆದರೆ ಒಂಟೆ ಮತ್ತು ಕುದುರೆ ಮೇಲೆ ಹೋದರೆ ಮಜಾ ಬರೋಲ್ಲ ಇವಾಗ. ಯಾಕೆ ಮಜಾ ಬರೋಲ್ಲ ಅಂದರೆ ಅದೆಲ್ಲ ನೀರು ತುಂಬ್ಕೊಂಡಿದೆ ಇನ್ನೂ, ಅದು ಕೆಟ್ಟ ಸ್ಮೆಲ್ ಬರ್ತಿರುತ್ತೆ. ಅದು ಫುಲ್ ಒಣಗಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಇಲ್ಲಿಂದ ಕಾವಡ 28 ಕಿಲೋಮೀಟ್ರ್ ಇದೆ. ಈಗ 28 ಕಿಲೋಮೀಟ್ರ್ ಹೋಗ್ಬಿಟ್ರೆ ಅಲ್ಲಿ ಯಾವ್ದಾರ ಪೆಟ್ರೋಲ್ ಬಂಕ್ ಬಂದಿರುತ್ತೆ, ಆರಾಮಾಗಿ ಸ್ಟೇ ಮಾಡ್ಬೋದು. 1.5 ಗಂಟೆನಲ್ಲಿ 28 ಕಿಲೋಮೀಟ್ರ್ ಉಡಾಯಿಸ್ಬೋದು. ರೋಡ್ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಅಕ್ಕಪಕ್ಕ ಹಳ್ಳಿಗಳು ಯಾವುದೂ ಬರೋಲ್ಲ, ಬರೀ ಮರುಭೂಮಿನೇ. ಇಲ್ಲಿ ಹೋಗು ಚಲ್ ಚಲ್ ಅದೇ ಗುರು, ನಿಂತ ಹೋಗಮ್ಮ. ಅಲ್ಲ ನೋಡಿ, ಎಲ್ಲ ಉಲ್ಟಾ ಪಲ್ಟ ಬರ್ತಾರೆ ಈ ಲಾರಿ ಅವರು. ಮೊದಲೇ ಉಪ್ಪು ತುಂಬ್ಕೊಂಡವ್ರೆ ಲಾರಿ ತುಂಬ. ಆ ಸ್ವಲ್ಪ ಆಚೆ ಆದರೆ ಉಪ್ಪೆಲ್ಲ ಚೆಲ್ಲೋಗುತ್ತೆ. ಕರೆಕ್ಟಾಗಿ ಹೊಡಿಬೇಕು ತಾನೆ, ಅವ್ನು ಆ ಥರ ಬರೋದು ಉಲ್ಟಾ ಬರ್ತವನು. ಏನು ಡ್ರೈವರ್ಗಳಪ್ಪ. ನಾವು ಇವಾಗ ಕಾವಡ ಹತ್ರ ಬಂದ್ವಿ. ಕಾವಡ ಇನ್ನೊಂದು 4 ಕಿಲೋಮೀಟ್ರ್ ಇದೆ. ಅದಕ್ಕೆ ಮುಂಚೆ ಒಂದು ಪೆಟ್ರೋಲ್ ಪಂಪ್ ಇದೆ, ಅಲ್ಲೇ ಉಳ್ಕೊತಿದ್ದೀವಿ. ಇಲ್ಲಿ ಸಖತ್ ಹೋಟ್ಲುಗಳಿದ್ದಾವೆ. ಭೈರವ್ ಒಂದು ಟ್ರಾಲಿ ಪಂಚರ್ ಆಗಿದೆ. ಭೈರವ್ 1 ಕಿಲೋಮೀಟ್ರಿಂದ ಈ ಕತ್ಲಲ್ಲಿ ನಡ್ಕೊಂಬರ್ತೀಯಾನೆ ನನ್ನ ಜೊತೆನೇ. ಸ್ವಲ್ಪ ಸೇಫಾಗಿ ಕರ್ಕೊಂಡು ಹೋಗ್ತೀವಿ ನಿಧಾನಕ್ಕೆ, ಫುಲ್ಲು ನಿಧಾನಕ್ಕೆ. ನಂತರ ಇಲ್ಲೇ ಪಂಚರ್ ಹಾಕ್ಕೊಂಡು ಮುಂದೆ ಹೋಗ್ಬೇಕು. ಒಂದು 600 ಮೀಟರ್ಸಲ್ಲಿ ನಮಗೆ ಪೆಟ್ರೋಲ್ ಪಂಪ್ ಸಿಗುತ್ತೆ. ಇಲ್ಲಿ ಪಂಚರ್ ಆಗಿದೆ, ಉದ್ದಿದ್ದೀನಿ, ಹಾಕ್ಬಿಟ್ರೆ ಮುಗೀತು. ಒಳ್ಳೆ ಮುಳ್ಳು ಹೊಡೆದ್ಬಿಟ್ಟಿದೆ. ಇಲ್ಲಿ ಸಖತ್ ಮುಳ್ಳಿದಾವೆ, ಜಾಲಿ ಮರ ಜಾಸ್ತಿ ಅಲ್ವ ಅದಕ್ಕೆ. कैमरा रखना पड़ेगा, बाहर बुलाकर ज़्यादा ही देते ಕಮ್. ಭೈರವ್ ಅವ್ರಿಗೋಸ್ಕರ ಇದೇ ಹೋಟ್ಲಲ್ಲಿ ಊಟ ಮಾಡಿಬಿಟ್ಟು ಅವನಿಗೆ ತಿನ್ನಿಸ್ಬಿಟ್ಟು ಇವಾಗ ನಾವು ಮಲ್ಕೊಳ್ಳೋಕೆ ಅಂತ ಹೋಗ್ತಿದ್ದೀವಿ. ನಮಗೆ ಮಲ್ಕೊಳ್ಳೋಕ್ಕೆ ಅಣ್ಣ ಹೆಲ್ಪ್ ಮಾಡ್ತವ್ರೆ. ಇಲ್ಲಿ ಅಣ್ಣನ ಪಕ್ಕದಲ್ಲಿ ಮಲ್ಕೊಳ್ಳೋಕ್ಕೆ ಈ ಥರದ್ದು ಮಂಚ ಇದೆ, ಅದನ್ನ ಅಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ ಅಂತ ಹೇಳ್ತವ್ರೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ ಹೇಳೋದು ಮರ್ತಿದ್ದೆ, ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಪಟ 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 ಅಂತ ಶೇರ್ ಮಾಡಿ. ಎಲ್ಲ ಪೂರ್ತಿ ಕರ್ನಾಟಕ ತುಂಬ ಹಂಚಿ. ಬಾಯ್.